ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದ ಒಂದು ಪ್ರಮುಖವಾದ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ನಿಮಗೆ ಡೈವರಿ 10 mg ಟ್ಯಾಬ್ಲೆಟ್ ಅನ್ನುವಂಥದ್ದು. ಈ ಒಂದು ಭಾಳಷ್ಟು ಮಹಿಳೆಯರಿಗೆ ಪೀರಿಯಡ್ಸ್ ಸರಿಯಾಗಿ ಆಗಲ್ಲ, ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಸಮಸ್ಯೆ ಇರ್ತದೆ. ಇನ್ನು ಕೆಲವರಿಗೆ ಪೀರಿಯಡ್ಸ್ ಲೇಟಾಗಿ ಮಾಡಬೇಕಿರುತ್ತೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಈ ಒಂದು ಮೆಡಿಷನ್ ಪ್ರಿಸ್ಕ್ರೈಬ್ ಮಾಡ್ತಾರಂತ, ಅದೇ ಡೈವರಿ 10 mg ಅನ್ನುವಂಥದ್ದು ಟ್ಯಾಬ್ಲೆಟ್. ಹಾಗಾದರೆ ಈ ಟ್ಯಾಬ್ಲೆಟ್ ಅಂತಂದ್ರೆ ಏನು, ಇದನ್ನು ಯಾವಾಗ ತೆಗೆದುಕೊಳ್ಬೇಕು ಮತ್ತು ಹೇಗೆ ಕೆಲಸ ಮಾಡಬೇಕು ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಅಷ್ಟಿದ್ರೆ ಇದರಲ್ಲಿರುವಂಥ ಅಂದರೆ ಮೊದಲಿಗೆ ಈ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಟೊರೆಂಟೋ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ಏನು ತಯಾರು ಮಾಡ್ತು. ಮತ್ತು ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಕಂಟೆಂಟ್ ಬಂದುಬಿಟ್ಟು ಮೆಡ್ರಾಕ್ಸಿ ಪ್ರೊಜೆಸ್ಟಿರೋನ್ ಅನ್ನುವಂಥದ್ದು ಮಾಲಿಕ್ಯೂಲ್ 10 mg ಇದರಲ್ಲಿ ಇರುತ್ತೆ. ಇದು ಮಹಿಳೆಯರ ಒಂದು ದೇಹದಲ್ಲಿ ನೈಸರ್ಗಿಕವಾಗಿ ಏನು ಮಾಡುತ್ತಂದರೆ ಈ ಒಂದು ಪ್ರೊಜೆಸ್ಟಿರೋನ್ ಎಂಬ ಹಾರ್ಮೋನ್ ಏನು ಮಾಡ್ತದೆ, ಕೃತಕವಾಗಿ ಉತ್ಪತ್ತಿ ಮಾಡುತ್ತೆ. ಇದು ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಅಂತಂದರೆ ಏರುಪೇರು ಆದಾಗ ಏನಾಗುತ್ತೆ, ಪೇಟ್ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಅದನ್ನು ಸರಿಪಡಿಸಲು ಏನು ಮಾಡ್ತಾರೆ, ಈ ಒಂದು ಹಾರ್ಮೋನನ್ನು ಟ್ಯಾಬ್ಲೆಟನ್ನು ಸಹಾಯ ಮಾಡುತ್ತೆ. ಮತ್ತು ಇದರ ಒಂದು ಉಪಯೋಗಗಳ ಬಗ್ಗೆ ಮಾತಾಡ್ತಾ ಹೋದಂಗೆಲ್ಲ ಉಪಯೋಗಗಳು ನೋಡ್ತಾ ಹೋದ ಅಷ್ಟಿದ್ರೆ ಉಪಯೋಗ ಬಂದ್ಬಿಟ್ಟು ನಿಯಮಿತ ಋತುಚಕ್ರ ಅಂತಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಅಮಿನೋರಿಯಾ ಅಂತ ಕರೀತಾರೆ. ತುಂಬ ಕೆಲವೊಬ್ರು ಏನಾಗುತ್ತಪ್ಪ ಅಂತಂದರೆ, ಕೆಲವು ಅಂದರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಪೀರಿಯಡ್ ಆಗಿರೋಂಗಿಲ್ಲ, ಮತ್ತು ಸರಿಯಾದ ಸಮಯಕ್ಕೆ ಪೀರಿಯಡ್ಸ್ ಆಗ್ತಿರೋಂಗಿಲ್ಲ ಅಂತಂದರೆ ಏನಾಗುತ್ತೆ, ದೇಹದ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿರ್ತವೆ. ಇದನ್ನು ಆ ಒಂದು ಏನಾದಾಗ ಈ ರೀತಿಯಾದಾಗ ಏನು ಮಾಡ್ತಾರೆ, ಈ ಒಂದು ಮೆಡಿಸಿನನ್ನು ಒಂದು ರೆಗ್ಯುಲರ್ ಪೀರಿಯಡ್ ಬರೋಂಗೆ ಏನು ಮಾಡ್ತಾರೆ, ಈ ಒಂದು ಮೆಡಿಸಿನನ್ನು ಕೊಡ್ತಾರೆ ಸ್ನೇಹಿತರೆ. ಮತ್ತು ಎರಡನೇ ಉಪಯೋಗ ಬಂದುಬಿಟ್ಟು ಅತಿಯಾದ ರಕ್ತಸ್ರಾವ ಅಥವಾ ಹೆವಿ ಬ್ಲೀಡಿಂಗ್ ಅಥವಾ ಮೆನೋರೋಜಿಯಾ ಅಂತ ಕರೀತಾರೆ. ಇದಕ್ಕೆ ಇಂಥ ಒಂದು ಕಂಡೀಷನ್ ಒಳಗೆ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡ್ತಾರೆ. ಅಂದರೆ ಪೀರಿಯಡ್ಸ್ ಆದಾಗ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅತಿಯಾಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಮತ್ತು ಈ ಗರ್ಭಾಶಯ ಒಳಪತ್ರ ಏನಾಗುತ್ತೆ ಅಂತಂದರೆ ಅದು ಏನಾಗುತ್ತೋ ಬ್ಲೀಡಿಂಗ್ ಆಗೋದಕ್ಕೆ ಕಂಟ್ರೋಲ್ ಆಗ್ತಿರುತ್ತೆ. ಅವಾಗ ಏನು ಮಾಡ್ತಾರಪ್ಪ ಅಂದರೆ ಈ ರೀತಿ ಬ್ಲೀಡಿಂಗ್ ಆಗೋದನ್ನು ಏನು ಮಾಡ್ತಾರೆ, ಸ್ಟಾಪ್ ಮಾಡಲು ಏನು ಮಾಡ್ತಾರೆ, ಇದನ್ನು ಈ ಒಂದು ಮೆಡ್ರಾಕ್ಸಿ ಪ್ರೊಜೆಸ್ಟಿರೋನ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಮುಂದಿನ ಉಪಯೋಗ ಬಂದುಬಿಟ್ಟು ಪೀರಿಯಡ್ಸ್ ಮುಂದೆ ಹಾಕೋದು. ಅಂದರೆ ಮಂತ್ಲಿ ಬರುತ್ತಲ್ಲ, ಕೆಲವೊಂದು ಡೇಸ್ ಏನು ಮಾಡೋದು ಅಂದ್ರೆ ಪೀರಿಯಡ್ಸನ್ನು ಮುಂದೆ ಹಾಕೋದು. ಏನಾದರೂ ಮನೇಲಿ ಪೂಜೆ ಇದ್ದಾಗ ಅಥವಾ ಒಂದು ಮದುವೆ ಇರ್ತದೆ ಅಥವಾ ಒಂದು ಟ್ರಾವೆಲಿಂಗ್ ಮಾಡ್ತಾ ಇರ್ತೀರ, ಆ ಟೈಮಲ್ಲಿ ಪೀರಿಯಡ್ ಬರೋ ಸಾಧ್ಯತೆ ಇರೋದ್ರಿಂದ ಏನಾಗುತ್ತೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಂಡು ಸ್ವಲ್ಪ ಒಂದು 2-3 ದಿನ ಏನಾಗುತ್ತೆ, ಒಂದು ಪೀರಿಯಡ್ ಏನಾಗುತ್ತೆ ಮುಂದೆ ಹೋಗ್ತದೆ. ಆದರೆ ಸಲಹೆ ಡಾಕ್ಟರ್ ಮೇರೆಗೆ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕಾಗುತ್ತೆ. ಇದು ಇದರ ಒಂದು ಉಪಯೋಗಗಳಾಗಿರ್ತವೆ ಸ್ನೇಹಿತರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಅಂತ ನೋಡೋದು, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಯಾವುದೇ ಟ್ಯಾಬ್ಲೆಟ್ ತೆಗೆದುಕೊಂಡ್ರು ಏನಾಗುತ್ತಪ್ಪ ಅಂದರೆ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಏನಾಗುತ್ತೆ, ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಏನು ಅದ ವಾಂತಿ ವಾಕರಿಕೆ ಅನಿಸುತ್ತೆ, ಮತ್ತು ಬೇಗ ಮೂಡ್ ಸ್ವಿಂಗ್ಸ್ ಆಗ್ತದೆ. ಅಂದರೆ ಸ್ವೆಟ್ ಬರೋದು, ಬೇಜಾರಾಗೋದು, ಬೇಸರ ಆಗೋದು, ಮತ್ತು ತಲೆ ಏನಾಗುತ್ತೆ ಸುತ್ತೋದು, ಡಿಸಿನೆಸ್, ಈ ರೀತಿ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಸಿದ್ರೆ. ಇದರ ಒಂದು ಸೈಡ್ ಎಫೆಕ್ಟ್ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡು ಆಗುವಂಥ ಒಂದು ಸೈಡ್ ಎಫೆಕ್ಟ್. ಮತ್ತು ಡೋಸೇಜ್ ಬಂದುಬಿಟ್ಟು ಸಿದ್ರೆ ಅಡ್ವೈಸರ್ ಬೈ ದ ಡಾಕ್ಟರ್ ಅಂತ. ನೀವೇ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಈ ಒಂದು ಟ್ಯಾಬ್ಲೆಟನ್ನು ನುಂಗಬಾರ್ದು. ಅಡ್ವೈಸರ್ ಬೈ ದ ಡಾಕ್ಟರ್. ಪೇಷಂಟ್ ಕಂಡೀಷನ್ ಮತ್ತು ಒಂದು ಯಾವ ರೀತಿ ಬಾಡಿ ಒಂದು ಮೆಡಿಸಿನ್ ರೆಸ್ಪಾಂಡ್ ಮಾಡುತ್ತೋ ಅದ್ರ ಮೇಲೆ ಡೋಸೇಜ್ ಹೋಗುತ್ತೆ, ಡೋಸೇಜು. ಮತ್ತು ಯಾವುದೇ ಮೆಡಿಸಿನ್ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡೋಲ್ಲ. ಇನ್ನು ಜನರಲಾಗಿ ಹೇಳೋದಾದ್ರೆ ಏನು ಮಾಡ್ತಾರಪ್ಪ ಅಂತಂದರೆ, ದಿನಕ್ಕೆ 1 ಬಾರಿ ಅಥವಾ 2 ಬಾರಿ ಈ ಒಂದು ಟ್ಯಾಬ್ಲೆಟನ್ನು ಡೈವರಿ 10 mg ಅನ್ನುವಂಥ ಟ್ಯಾಬ್ಲೆಟನ್ನು ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ ಇದನ್ನು 5 ದಿನ 10 ದಿನ 14 ದಿನಗಳ ಕೋರ್ಸ್ ಆಗಿರುತ್ತೆ. ಪ್ರತಿದಿನ ಒಂದೇ ನಿಗದಿತ ಸಮಯದಲ್ಲಿ ಏನು ಮಾಡ್ತಾರಪ್ಪ ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿ ಈ ಒಂದು ಮೆಡಿಸಿನನ್ನು ಕೆಲಸ ಮಾಡುತ್ತೆ. ಮತ್ತು ಊಟದ ನಂತರ ತೆಗೆದುಕೊಳ್ಳೋದು ಒಂದು ಬೆಟರ್ ಅಂತ ಹೇಳ್ತಾನೆ.
ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.